ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಟಿ, ಆಯುರ್ವೇದ ತಜ್ಞ ವೈದ್ಯ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ, ಇಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಆರೋಗ್ಯಕರ ಆಹಾರ ಪದ್ಧತಿ ಬಗ್ಗೆ ಒಂದೆರಡು ಅಂಶಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಮೇಲಿಂದ ಮೇಲೆ ಯಥೇಚ್ಛವಾಗಿ ಹೆಚ್ಚು ಸೇವಿಸಿದಷ್ಟು ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸೇರಲ್ಪಟ್ಟು ನಾವು ಸದೃಢವಾಗುತ್ತೇವೆ ಎಂದು ತಪ್ಪು ತಿಳಿದುಕೊಂಡಿದ್ದೇವೆ. ಗಮನಿಸಿ, ನೀವು ಸೇವಿಸುವ ಅನಾವಶ್ಯಕ ಪ್ರತಿ ತುತ್ತು ನಿಮ್ಮನ್ನು ಆಸ್ಪತ್ರೆ ಕಡೆ ಕರೆದೊಯ್ಯುತ್ತದೆ. ನೋಡಿ, ನಿಮ್ಮನೆಯಲ್ಲಿ ಇಡ್ಲಿ ದೋಸೆ ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸಿಯಲ್ಲಿ ತುಂಬ ಅಕ್ಕಿಯನ್ನು ಹಾಕಿ ಮಿಕ್ಸಿ ರನ್ ಮಾಡಿದ್ರೆ ಅದು ಸರಿಯಾಗಿ ನುರಿಯುತ್ತಾ? ಇಲ್ಲ ತಾನೆ? ಅದೇ ರೀತಿ ನಮ್ಮ ಜಠರವೂ ಕೂಡ ಒಂದು ಮಿಕ್ಸಿ ಜಾರ್ ಥರವೇ ಅದರ ರಚನೆ ಇದೆ. ಆದ ಕಾರಣ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಸೇವಿಸುವಂಥ ಆಹಾರದಲ್ಲಿ ಅರ್ಧ ಭಾಗ ಘನ ಆಹಾರ ಇರಬೇಕು, ಇನ್ನು ಕಾಲು ಭಾಗ ದ್ರವ ಅಂಶ ಇರುವಂತಹ ಆಹಾರ ಪದಾರ್ಥಗಳಿರಬೇಕು. ಅಂದರೆ ತಿಳಿಸಾರಿರಬಹುದು, ಮಜ್ಜಿಗೆ, ಮೂಲಂಗಿ, ಸೌತೆಕಾಯಿ, ಈ ರೀತಿಯಾಗಿ ಅರ್ಧ ಭಾಗ ಘನ ಆಹಾರವಿದ್ದರೆ ಇನ್ನು ಕಾಲು ಭಾಗ ದ್ರವಾಂಶ ಇರುವಂತಹ ಆಹಾರಗಳಿರಬೇಕು. ಮತ್ತು ಉಳಿದ ಕಾಲು ಭಾಗವನ್ನು ನಾವು ಸೇವಿಸಿದಂಥ ಆಹಾರ ಚೆನ್ನಾಗಿ ಮಿಶ್ರವಾಗಲು, ಚೆನ್ನಾಗಿ ನುರಿದು ದೇಹಕ್ಕೆ ಪೋಷಕಾಂಶವನ್ನು ಕೊಡಲು ಖಾಲಿ ಬಿಟ್ಟಿರಬೇಕು. ಈ ರೇಷಿಯೋನಲ್ಲಿ, ಈ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಿದಾಗ ಮಾತ್ರ ನಮ್ಮ ದೇಹಕ್ಕೆ ಪೂರಕ ಪೋಷಕಾಂಶಗಳು ದೊರೆಯಲಿಕ್ಕೆ ಸಾಧ್ಯ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಊಟವನ್ನು ಮಾಡಬೇಕಾದ್ರೆ ಇನ್ನೊಂದೆರಡು ತುತ್ತು ನನಗೆ ಆಹಾರ ಬೇಕು ಎಂದಾಗ ನಾವು ಊಟವನ್ನು ನಿಲ್ಲಿಸಿಬಿಡಬೇಕು. ಸೊ ಇದು ನಿಮ್ಮ ದೇಹಕ್ಕೆ ಅವಶ್ಯಕವಾದ ಪ್ರಮಾಣ, ಇದನ್ನು ನಿಮ್ಮ ದೇಹವೇ ಸೂಚಿಸುತ್ತದೆ. ಹಾಗೆ ಆಹಾರದ ಪ್ರಮಾಣವನ್ನು ಹೇಳಲು ಕನ್ನಡದಲ್ಲಿ ಒಂದು ಅತ್ಯುತ್ತಮವಾದ ಗಾದೆ ಇದೆ. ಬೆಳಗಿನ ಉಪಹಾರವನ್ನು ರಾಜನಂತೆ ಸೇವಿಸಿ, ಮಧ್ಯಾಹ್ನದ ಆಹಾರವನ್ನು ಮಧ್ಯಮ ವರ್ಗದಂತೆ ಸೇವಿಸಿ, ರಾತ್ರಿಯ ಆಹಾರವನ್ನು ಭಿಕ್ಷುಕನಂತೆ ಸೇವಿಸಿ ಅಂತ. ಏಕೆಂದರೆ ಬೆಳಗಿನ ವೇಳೆಯಲ್ಲಿ ದಿನಪೂರ್ತಿ ನಾವು ಲವಲವಿಕೆಯಿಂದ ಇರುವ ಕಾರಣ ಕಠಿಣವಾದ ಆಹಾರ ಪದಾರ್ಥಗಳು ಅಥವಾ ತುಸು ಹೆಚ್ಚಾಗಿ ಸೇವಿಸಿದಂಥ ಆಹಾರ ಪದಾರ್ಥಗಳು ಚೆನ್ನಾಗಿ ಜೀರ್ಣಿಸಲ್ಪಡುತ್ತವೆ. ಆದ ಕಾರಣ ರಾಜನಂತೆ ಅಂದರೆ ಕಠಿಣವಾಗಿ ಜೀರ್ಣಿಸಲ್ಪಡುವಂತಹದ್ದು ತುಸು ಹೆಚ್ಚಿನ ಪ್ರಮಾಣದಲ್ಲೇ ಬೆಳಗಿನ ಉಪಹಾರವನ್ನು ಸೇವಿಸಿ. ಇನ್ನು ಮಧ್ಯಾಹ್ನದಲ್ಲಿ ನಾವು ಕೆಲಸದ ಧಾವಂತದಲ್ಲಿರುವ ಕಾರಣ ಮಧ್ಯಮ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಿ, ಮತ್ತು ರಾತ್ರಿಯ ಆಹಾರವನ್ನು ಕಡ್ಡಾಯವಾಗಿ ಮಲಗುವ 2 ಗಂಟೆ ಮುಂಚೆ ಆಹಾರವನ್ನು ಸೇವಿಸಿ 2 ಗಂಟೆಗಳ ನಂತರ ನೀವು ಮಲಗಲಿಕ್ಕೆ ಹೋಗಬೇಕು. ಸೊ ಈ ಪ್ರಪೋರ್ಷನಲ್ಲಿ ನೀವು ಆಹಾರವನ್ನು ಸೇವಿಸಿದಾಗ ಅದು ಚೆನ್ನಾಗಿ ಜೀರ್ಣಗೊಂಡು ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸೇರಲ್ಪಡುತ್ತವೆ. ಹಾಗೂ ಜೀವನಶೈಲಿ ಜನ್ಯ ಕಾಯಿಲೆಗಳಾದಂತಹ ಬೊಜ್ಜು, ತೂಕ ಹೆಚ್ಚಾಗುವುದು, ಗ್ಯಾಸ್ಟ್ರೈಟಿಸ್, ಇಂತಹ ಕಾಯಿಲೆಗಳು ಈ ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಧಾನಕ್ಕೆ ಕಡಿಮೆ ಆಗುತ್ತಾ ಬರುತ್ತವೆ. ಹಾಗೂ ನಾವು ಏನನ್ನು ಸೇವಿಸುತ್ತೇವೆಯೋ ಅದೇ ನಾವಾಗಿ ಬದಲಾಗುತ್ತೇವೆ. ಉದಾಹರಣೆಗೆ, ನಮ್ಮ ದೇಹ 6 ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಬಹುತೇಕ ಬದಲಾಗಿ ಹೋಗುತ್ತದೆ. ಉದಾಹರಣೆಗೆ, ಇವತ್ತು ನೀವು ಒಂದು ಕ್ಯಾರೆಟ್ ಅನ್ನು ಸೇವಿಸಿದರೆ 4 ದಿನಗಳ ಬಿಟ್ಟು ಅದು ಸಂಪೂರ್ಣವಾಗಿ ಜೀರ್ಣವಾಗಿ ಅದು ನಿಮ್ಮ ಕಣ್ಣಿನ ಒಂದು ಜೀವಕೋಶವಾಗಿ ಬದಲಾಗಿರುತ್ತದೆ. ಅಂದರೆ ನೀವು ಸೇವಿಸಿದಂಥ ಕ್ಯಾರೆಟ್ ನಿಮ್ಮ ಕಣ್ಣಾಗಿ ಬದಲಾಗುತ್ತದೆ. ಅಂದರೆ ನೀವು ಏನನ್ನು ಸೇವಿಸುತ್ತೀರೋ ಅದೇ ನೀವಾಗಿ ಬದಲಾಗುತ್ತದೆ. ನೀವು ಅಸುರಕ್ಷಿತವಾದ, ರಾಸಾಯನಿಕಯುಕ್ತವಾದ ಅಥವಾ ರುಚಿಗೋಸ್ಕರ ದೇಹಕ್ಕೆ ಪೂರಕವಲ್ಲದ ಆಹಾರವನ್ನು ಸೇವನೆ ಮಾಡುವುದರಿಂದ ಅದು ನಿಮ್ಮ ದೇಹವನ್ನು ಸೇರಿ ಎಲ್ಲೋ ಒಂದು ಕಡೆ ನಿಮಗೆ ಕಾಯಿಲೆಯನ್ನು ತಂದೊಡ್ಡುವಂಥ ಒಂದು ಅಂಶವಾಗಿ ನಿಮ್ಮ ದೇಹದಲ್ಲೇ ಸೇರಿಕೊಂಡು ಬಿಡುತ್ತದೆ. ಗಮನಿಸಿ, ನೀವು ಸೇವಿಸುವ ಪ್ರತಿಯೊಂದು ತುತ್ತು ನಿಮ್ಮ ಕಾಯಿಲೆಗೆ ಔಷಧಿಯೂ ಆಗಬಹುದು ಅಥವಾ ನಿಮ್ಮ ಕಾಯಿಲೆಯನ್ನು ಹೆಚ್ಚು ಮಾಡುವಂಥ ಒಂದು ಅಂಶವೂ ಆಗಬಹುದು. ನೀವು ಏನನ್ನು ಸೇವಿಸುತ್ತೀರೋ ಅದೇ ನೀವಾಗಿ ಬದಲಾಗುವ ಕಾರಣ ನೀವು ಸೇವಿಸುವ ಆಹಾರ ಪದಾರ್ಥಗಳನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ದುಕೊಳ್ಳಿ. ನಿಮ್ಮ ಪೋಷಣೆಗಾಗಿ ಮತ್ತು ನಿಮ್ಮ ನಿರ್ವಹಣೆಗಾಗಿ ನೀವು ಆಹಾರವನ್ನು ಸೇವನೆ ಮಾಡುವಂಥ ಪದ್ಧತಿಯನ್ನು ಇಟ್ಟುಕೊಳ್ಳಿ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಶಿವಕುಮಾರ್ ಟಿ, ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಪ್ರಸ್ತುತಿ ಎಂಜಿ ರವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.